ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂದರೆ, ನಮ್ಮೆಲ್ಲರ ಒಂದು ದೊಡ್ಡ ಕಂಪ್ಲೇಂಟ್ ಭಗವಂತನ ಮೇಲಿರುತ್ತೆ. ಅದೇನಪ್ಪ ಅಂತ ಅಂದರೆ, ಭಗವಂತ ನಾನು ಇಷ್ಟೊಂದೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಭಗವಂತ ನನಗೆ ಒಲಿತಾ ಇಲ್ಲ. ಅದರಲ್ಲೂ ನಾನಂತೂ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ಈ ಹೂ ಪೂಜೆ ಮಾಡ್ತೀನಿ, ಆ ಹೂ ಪೂಜೆ ಮಾಡ್ತೀನಿ, ಈ ರೀತಿ ಸಾಕಷ್ಟು ಜನ ಹೇಳೋದುಂಟು. ಆದರೆ ನೀವು ಭಗವಂತನಿಗೆ ಇಷ್ಟವಾದ ಹೂವನ್ನು ಪೂಜೆ ಮಾಡಿದ್ದೀರಾ? ಕ್ವಶನ್ ಮಾರ್ಕ್. ಯಾಕೆ ಅಂತ ಅಂದರೆ, ಭಗವಂತನಿಗೆ ಇಷ್ಟ ಆಗೋ ಹೂವು ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಸುಗಂಧ ಭರಿತವಾದಂತಹ ಹೂವುಗಳು. ಮಲ್ಲಿಗೆ ಹೂವು, ಸಂಪಿಗೆ ಹೂವು ಅಲ್ವಾ? ಈ ರೀತಿ ಹಲವಾರು ಹೂಗಳು ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಆದರೆ ಇದು ಯಾವುದೂ ಸಹ ಅವನಿಗೆ ಇಷ್ಟವಾದ ಹೂಗಳಲ್ವೇ ಅಲ್ಲ. ಹಾಗಿದ್ರೆ ಪಾರಿಜಾತನ? ಖಂಡಿತ ಅಲ್ಲ. ಹಾಗಿದ್ರೆ ಯಾವುದಪ್ಪ ಅದು ಪುಷ್ಪ ಅಂತ ನೋಡೋದಾದರೆ, ಒಂದು ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಜ್ಞಾನ ಪುಷ್ಪಂ ತಪಃ ಪುಷ್ಪಂ ಶಾಂತಿ ಪುಷ್ಪಂ ತಥೈವ ಚ ಸತ್ಯ ಅಷ್ಟಮಿದಂ ಪುಷ್ಪಂ ವಿಷ್ಣು ಪ್ರಿಯಕರ ಭವೇತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಯಾವುದೋ ಗಿಡದಿಂದ ಕಿತ್ತು ತಂದಂತಹ ಹೂವು ಅಲ್ಲ, ನಮ್ಮ ಹೃದಯದಲ್ಲೇ ಇರುವಂತಹ ಹೂವುಗಳು. ಅಹಿಂಸೆ, ನಾವು ಯಾರಿಗೂ ಹಿಂಸೆ ಮಾಡಬಾರ್ದು. ಇಂದ್ರಿಯ ನಿಗ್ರಹವನ್ನು ಮಾಡಬೇಕು, ಅಂದರೆ ಅತಿಯಾದ ಆಸೆ ನಮ್ಮಲ್ಲಿ ಇರಬಾರ್ದು. ದಯಾಪುಷ್ಪಂ, ದಯೆ. ಯಾಕೆ ಅಂತ ಅಂದರೆ, ಸರ್ವ ಜೀವಿಗಳಲ್ಲಿ ನಾವು ಯಾವಾಗ ದಯೆಯನ್ನು ತೋರಿಸ್ತೀವಿ, ನಮ್ಮ ಮೇಲೆ ದಯೆಯನ್ನು ಭಗವಂತ ತೋರಿಸ್ತಾ ಹೋಗ್ತಾನೆ. ಹಾಗೆ ಕ್ಷಮಾಪುಷ್ಪಂ ವಿಶೇಷತಃ, ಎಲ್ಲವನ್ನ ಕ್ಷಮಿಸಬೇಕು. ಯಾಕೆ ಅಂದರೆ, ಭಗವಂತನನ್ನು ಸಹ ವಿಷ್ಣು ಸಹಸ್ರನಾಮದಲ್ಲಿ ಕ್ಷಾಮಃ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಈ ಕ್ಷಮಾಪುಷ್ಪ ಅಂದರೆ ತುಂಬ ಇಷ್ಟ ಅಂತ ಅಲ್ಲೂ ಸಹ ಉಲ್ಲೇಖ ಬರ್ತಾ ಹೋಗುತ್ತೆ. ಜ್ಞಾನ ಪುಷ್ಪಂ, ಭಗವಂತ ಎಲ್ಲಿದ್ದಾನೆ, ಹೇಗಿದ್ದಾನೆ, ನಮಗವನು ಏನೆಲ್ಲ ಮಾಡ್ತಾ ಇದ್ದಾನೆ ಅನ್ನೋ ಜ್ಞಾನ ನಮಗಿರಬೇಕು. ತಪಃ ಪುಷ್ಪಂ, ತಪಸ್ಸು ಅಂದರೆ ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಖಂಡಿತ ಇಲ್ಲ. ನಾವು ಮಾಡುವಂತಹ ಸಕಲ ಕಾರ್ಯಗಳನ್ನು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಒಪ್ಪಿಸ್ಬಿಟ್ರೆ ಸಾಕು. ಶಾಂತಿ ಪುಷ್ಪಂ ತಥೈವ ಚ, ಶಾಂತವಾಗಿರಬೇಕು. ಹಾಗೆಯೇ ಎಲ್ಲದಕ್ಕಿಂತ ವಿಶೇಷ ಪುಷ್ಪ ಸತ್ಯ ಪುಷ್ಪ. ನಾವು ಯಾವಾಗ ಸತ್ಯದ ಮಾರ್ಗದಲ್ಲಿ ಇರ್ತೀವಿ, ಸತ್ಯ ಹರಿಶ್ಚಂದ್ರನಿಗೆ ಹೇಗೆ ಭಗವಂತ ಕೈ ಹಿಡಿದು ಕಾಪಾಡ್ದ, ಹಾಗೆ ನಮ್ಮನ್ನೂ ಸಹ ಕೈ ಹಿಡಿದು ಕಾಪಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ನಿಮ್ಮ ತೋಟದಲ್ಲೋ ನಿಮ್ಮ ಅಂಗಳದಲ್ಲೋ ಇರುವಂತಹ ಪುಷ್ಪಗಳೆಲ್ಲ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಈ ಅಷ್ಟ ಪುಷ್ಪಗಳನ್ನು ಭಗವಂತನಿಗೆ ಅರ್ಪಿಸಿ. ಏನಂತೀರಾ? ಯೋಚನೆ ಮಾಡಿ. ಇದರಲ್ಲಿ ಒಂದೊಂದೇ ಪುಷ್ಪವನ್ನು ನಾವು ಪ್ರತಿನಿತ್ಯ ಭಗವಂತನ ಪಾದಕ್ಕೆ ಒಪ್ಪಿಸ್ತಾ ಹೋದರೆ ನಮ್ಮ ಜೀವನವನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗೋ ಜವಾಬ್ದಾರಿ ಅವನದು. ಬೇರೆ ಹೂವನ್ನು ಪೂಜೆ ಮಾಡಿದ್ರೆ ದಾಸರು ಹೇಳೋ ಹಾಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಅನ್ನೋ ಹಾಗೆ ಆಗತ್ತೆ. ಅವನೇ ಸೃಷ್ಟಿ ಮಾಡಿದ್ದನ್ನು ಅವನಿಗೆ ಕೊಡೋದಲ್ಲ, ನಮ್ಮಲ್ಲಿ ಇರುವಂತಹ ಈ ಅಷ್ಟ ಪುಷ್ಪಗಳನ್ನು ಭಗವಂತನಿಗೆ ಕೊಡಬೇಕು. ಯೋಚನೆ ಮಾಡಿ.